ಹಾಯ್ ವೆಲ್ಕಮ್ ಟು ಸಹನಾ ನಿತಿನ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದಿದ ತಕ್ಷಣ ಪಾತ್ರೆ ಅಂತೂ ತುಂಬ ಜಾಸ್ತಿ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ತಿಂಡಿಗೆ ಖಾರ ಪೊಂಗಲು ಚಟ್ನಿ ಮಾಡಿದ್ದೆ. ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಬಟ್ಟೆ ಇತ್ತು ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು. ಇನ್ನು ಬಟ್ಟೆ ಎಲ್ಲ ಆದಮೇಲೆ ತೊಗೊಬಂದು ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ನಾವು ಕೂಡ ರೆಡಿಯಾಗಿ ನಮ್ಮ ಪಾಪುನೂ ಕೂಡ ಸ್ನಾನ ಮಾಡಿಸಿ ಕೂಡ ರೆಡಿ ಮಾಡಿದೆ. ಇನ್ನು ನಾನು ಕೂಡ ದೀಪ ಹಚ್ತಾ ಇದ್ದೆ. ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಅವಳು ಇಸ್ಕೊಂಡು ಪೂಜೆ ಮಾಡಿದ್ಲು. ಎದ್ದೇಳಿ ಸಾಕು. ಪೂಜೆ ಎಲ್ಲ ಮುಗಿಸಿ ನಾವು 3 ಜನ ಕೂಡ ರೆಡಿಯಾಗಿ ಹೊರಟ್ವಿ. ನಾವು ಹೋಗ್ತಾ ಇರೋದು ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ. ಇವತ್ತು ನವರಾತ್ರಿ 8ನೇ ದಿನ ಆಗಿತ್ತು. ಇನ್ನು ಅಮ್ಮನವ್ರಿಗೆ ಯಾವ ಥರ ಅಲಂಕಾರ ಮಾಡಿದ್ರು, ಇನ್ನು ದೇವಸ್ಥಾನ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ. ಅಮ್ಮ ಎಲ್ಲಮ್ಮ, ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು, ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ದರ್ಶನ ಎಲ್ಲ ಮಾಡ್ಕೊಂಡು ಇನ್ನು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ತಿನ್ಕೊಂಡು ಮನೆ ಕಡೆ ಹೊರಟು. ಮನೆಗೆ ಹೋದ್ಮೇಲೆ ಇನ್ನು ಇವತ್ತು ನಮ್ಮ ಪಾಪು ಬರ್ತಡೇ ಇರೋದ್ರಿಂದ ಸ್ವಲ್ಪ ಹಣ್ಣು ಮತ್ತು ಬೇಕ್ರಿ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಅದಕ್ಕೇ ಮತ್ತೆ ಅಂಗಡಿ ಕಡೆ ಬಂದು ಇನ್ನು ಅಂಗಡಿಗೆ ಬಂದು ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಮತ್ತೆ ಮನೆ ಕಡೆ ಹೊರಟು. ಮನೆಗೆ ಬಂದಿದ ತಕ್ಷಣ ಇವತ್ತು ನೈಟ್ ಊಟಕ್ಕೆ ಪಲಾವ್ ಮತ್ತು ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಇನ್ನು ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಪಿ ಇದನ್ನೆಲ್ಲ ಊದ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ಅವಳ ಕೈಲಿ ಆಗದೆ ಇದ್ರು ನನಗೆ ಎಲ್ಪ್ ಮಾಡಿಕೊಡ್ತೀನಿ ಅಂತ ಬಂದಿದ್ದು ನಮ್ಮ ಪಾಪು. ಇನ್ನು ಗೋಡೆ ಅಂತೂ ಈ ಥರ ಪೂರ್ತಿ ಪ್ಲೇನಾಗಿತ್ತು. ಇದನ್ನು ಇವಾಗ ನಾನು ಈ ಥರ ಡೆಕೋರೇಷನ್ ಮಾಡಿದ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಡೆಕೋರೇಷನ್ ಮಾಡಿ ಅಷ್ಟರಲ್ಲಿ ನಮ್ಮಮ್ಮ ಆವಾಗಲೇ ಪಲಾವು ಮತ್ತು ಕೇಸರಿಬಾತನ್ನು 2 ಕೂಡ ರೆಡಿ ಮಾಡಿದರು. ಅಡುಗೆನೂ ಕೂಡ ರೆಡಿ ಆಯಿತು. ಇನ್ನು ಕೇಕ್ ಕೂಡ ಬಂದಾಯಿತು. ಇವಾಗ ಕೇಕ್ ಕಟ್ ಮಾಡೋದು ಒಂದೇ ಬಾಕಿ. ಬನ್ನಿ ಕೇಕ್ ಕಟ್ ಮಾಡೋಣ. ಕೇಕ್ ಎಲ್ಲ ಕಟ್ ಮಾಡಿಸಿದ ನಂತರ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಖುಷಿ ಎಲ್ಲೂ ಇಲ್ಲ ಅಲ್ವಾ. ಇನ್ನು ಇವತ್ತಿನ ವಿಷಯ ಇದ್ದಾಗಿತ್ತು. ನಿಮ್ಗೇನಾರ ಈ ಬ್ಲಾಗ್ ಇಷ್ಟಾರ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.